ಹಾಯ್ ಫ್ರೆಂಡ್ಸ್, ನಮಸ್ತೆ. ವೆಲ್ಕಮ್ ಟು ದ ಚಾನಲ್ ನಿಷ್ಕಲಸ್ ಪ್ರಪಂಚ. ಎಲ್ಲರೂ ಹೇಗಿದ್ದೀರಾ? ತುಂಬಾನೇ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದೀನಿ. ನಾನು ಕೂಡ ತುಂಬಾನೇ ಚೆನ್ನಾಗಿದ್ದೀನಿ. ಫ್ರೆಂಡ್ಸ್, ಇದು ಒಂದ್ ಸ್ವಲ್ಪ ಹಳೆ ವಿಡಿಯೋ ಆಗಿರುತ್ತೆ. ನಾನು ಅಪ್ಲೋಡ್ ಮಾಡಿದೀನಿ ಅಂತ ಅನ್ಕೊಂಡಿದ್ದೆ, ಅಪ್ಲೋಡ್ ಮಾಡೇ ಇರ್ಲಿಲ್ಲ. ಹಾಗೇನೆ ನಾನು ಎಡಿಟ್ ಮಾಡಿ ಇಟ್ಕೊಂಡ್ಬಿಟ್ಟಿದ್ದೆ. ಅದಕ್ಕೆ ಅದೇ ವಿಡಿಯೋಗೆ ನಾನು ವಾಯ್ಸ್ ಕೊಟ್ಟು ನಿಮ್ಗೆ ಶೇರ್ ಮಾಡ್ತಾ ಇದ್ದೀನಿ. ಬೆಳಿಗ್ಗೆಯಿಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ಅಮ್ಮ ಮತ್ತೆ ನನ್ನ ತಮ್ಮ ಅವರೆಲ್ಲ ಬರೋದಿದ್ರು, ಅದಕ್ಕೆ ನಾನು ಒಂದ್ ಸ್ವಲ್ಪ ಸ್ಪೆಷಲ್ ಅಡ್ಗೆ ಕೂಡ ಮಾಡ್ತಾ ಇದ್ದೆ. ಅದಾದ್ಮೇಲೆ ನಾನು ಇವಾಗ ಬೆಳಿಗ್ಗೆನೆ ನನಗೆ ಟೀ ಇರ್ಲೇಬೇಕು ಅಂತ ನಾನು ತುಂಬಾ ವಿಡಿಯೋಗಳಲ್ಲಿ ಹೇಳಿದೀನಿ. ಮಾರ್ನಿಂಗ್ ಒನ್ ಕಪ್ ಇದ್ರೆ ಈವ್ನಿಂಗ್ ಏನ್ ಅಷ್ಟು ಅವಶ್ಯಕತೆ ಇರಲ್ಲ. ಯಾರಾದ್ರೂ ಬಂದ್ರೆ, ಇಲ್ಲ ಅಂದ್ರೆ ನಮ್ಮ ಮನೆಯವರು ಮಾಡು ಅಂತ ಅಂದ್ರೆ ಅಷ್ಟೇ ಮಾಡ್ಕೊಂತೀನಿ. ಪಲಾವ್ ಮತ್ತೆ ಪಾಯಸ ಮಾಡ್ಕೊಳ್ಳೋಣ ಅಂತ ಅನ್ಕೊಂಡೆ. ಎಲ್ಲ ರೆಡಿ ಮಾಡ್ಕೊಂತಾ ಇದ್ದೀನಿ. ಅದ್ರ ಜೊತೆಗೆ ಹುರುಳಿಕಾಳು ಕೂಡ ನಾನು ಮೊಳಕೆ ಇಟ್ಟಿದ್ದೆ, ನೆನ್ಸಿಟ್ಟಿದ್ದೆ. ಅದನ್ನ ಮೊಳಕೆ ಬರ್ಲಿ ಅಂದ್ಬಿಟ್ಟು ನಾನು ಒಂದು ಕಾಟನ್ ಬಟ್ಟೆಯಲ್ಲಿ ಕಟ್ಟಿ ಇಟ್ಕೊಂತಾ ಇದ್ದೀನಿ. ಬೇಗನೆ ಬಂದ್ಬಿಡುತ್ತೆ ಒಂದಿನನೂ ಬೇಡ. ಸ್ವಲ್ಪ ಸ್ವಲ್ಪ ಎಳೆದಾಗ ಬರುತ್ತಲ್ಲ, ಅದೇ ಟೇಸ್ಟ್ ಚೆನ್ನಾಗಿರುತ್ತೆ. ಅವಾಗ್ಲೇ ಮಾಡ್ಕೊಂಡ್ರೆ ತುಂಬಾನೇ ಚೆನ್ನಾಗಿರುತ್ತೆ. ನಾನಿವಾಗ ಅದ್ರ ಜೊತೆಗೆ ಪಲಾವ್ ಮಾಡ್ತಾ ಇದೀನಲ್ವಾ, ಎಲ್ಲ ತರಕಾರಿ ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೆ. ಅದಕ್ಕೆ ಒಗ್ಗರಣೆ ಹಾಕೊಂತಾ ಇದ್ದೀನಿ. ತರಕಾರಿ ಜಾಸ್ತಿ ಹಾಕೊಂಡ್ರೆ ನಮ್ಗೆ ಇಷ್ಟ ಆಗುತ್ತೆ, ಅದಕ್ಕೋಸ್ಕರ ತರಕಾರಿನ ಜಾಸ್ತಿ ಹಾಕೊಂಡು ಪಲಾವ್ನ ಮಾಡ್ಕೊಂತಾ ಇದ್ದೀನಿ. ನೋಡಿದ್ರಲ್ವಾ ಯಾವ ತರ ಮಾಡ್ಕೊಂಡೆ ನಾನು ಪಲಾವ್ ಅಂತ. ಸಿಂಪಲ್ ಆಗಿ ಮೆಥಡ್ ಅಲ್ಲಿ ಮಾಡ್ಕೊಂಡೆ. ನಾನೇನು ರುಬ್ಕೊಂಡಿರ್ಲಿಲ್ಲ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾತ್ರ ರುಬ್ಕೊಂಡ್ಬಿಟ್ಟು ನಾನು ಸಿಂಪಲ್ ಆಗಿ ನಾನು ರೆಡ್ ಕಲರ್ ಪಲಾವ್ ಮಾಡ್ಕೊಳ್ಳೋಣ ಅಂತ ಮಾಡ್ಕೊಂತಾ ಇದ್ದೆ. ನಮ್ಮ ಮನೆಯವ್ರಿಗೆ ಕೂಡ ಅಷ್ಟೇ, ಜಾಸ್ತಿ ತರಕಾರಿ ಎಲ್ಲ ಹಾಕಿ ಮಾಡಿದ್ರೇನೆ ಇಷ್ಟ ಆಗುತ್ತೆ. ಇವಾಗ ಒಂದು ಲಾಸ್ಟ್ ಅಲ್ಲಿ ಒಂದ್ ಸ್ವಲ್ಪ ಗರಂ ಮಸಾಲ ಎಲ್ಲ ಹಾಕ್ಬಿಟ್ಟು ಮಿಕ್ಸ್ ಮಾಡಿ ನಾನು ಆಳಕ್ ಬಿಡ್ತಾ ಇದೀನಿ. ನಾನು ಪಲಾವ್ನ ಆಲ್ಮೋಸ್ಟ್ ನಾನು ಯಾವಾಗ್ಲೂ ವಿಷಲ್ ಹಾಕ್ಸಕ್ ಹೋಗಲ್ಲ. ಯಾವ್ದಾದ್ರು ಎಮರ್ಜೆನ್ಸಿ ಇದ್ರೆ ಮಾತ್ರ ನಾನು ವಿಷಲ್ ಹಾಕಿಸ್ಕೊಂತೀನಿ. ಇಲ್ಲ ಅಂದ್ರೆ ಈ ತರನೇ ತರಕಾರಿ ಎಲ್ಲ ಒಂದ್ ವಿಷಲ್ ಹಾಕಿಸ್ಕೊಂಡ್ಬಿಟ್ಟು ಅಕ್ಕಿ ಹಾಕದ್ಮೇಲೆ ನಾನು ವಿಷಲ್ ಹಾಕ್ಸ್ಕೊಳಕ್ ಹೋಗಲ್ಲ, ಹಾಗೇನೆ ಮಾಡ್ತೀನಿ ಪಾತ್ರೆ ತರನೇ. ಇವಾಗ ನಾನು ಅರಳಕ್ಕೆ ಇಡೋಣ ಅಂದ್ಬಿಟ್ಟು ಮುಚ್ತಾ ಇದ್ದೀನಿ. ಅದಾದ್ಮೇಲೆ ಪಕ್ಕದಲ್ಲೇ ಒಂದ್ ಸ್ವಲ್ಪ ಪಾಯಸ ಕೂಡ ಮಾಡ್ಕೊಂಡ್ಬಿಡೋಣ. 3 ಒಲೆ ಆಗಿರೋದ್ರಿಂದ ಬೇಗ ಬೇಗ ಎಲ್ಲ ಕೆಲಸ ಆಗ್ಬಿಡುತ್ತೆ. ಅಕ್ಕಪಕ್ಕ ಒಂದೊಂದ್ ಅಂತ ಇಟ್ಕೊಂಡಿರ್ತೀನಿ. ಆದ್ರೆ ನಿಮ್ಗೆ ನಾನು ಫುಲ್ ಈಗ ತೋರ್ಸ್ಬೇಕಾದ್ರೆ ಎಲ್ಲ ಜಾಯಿನ್ ಮಾಡಿ ತೋರಿಸ್ತಾ ಇರ್ತೀನಿ ಅಷ್ಟೇ. ನನ್ಗೆ ಹಾಲ್ ಖೀರ್ ಅಂದ್ರೆ ಸಖತ್ ಇಷ್ಟ. ನನ್ ಮಗಳು ಅಷ್ಟೇ ಹಾಲ್ ಖೀರ್ ಅಂದ್ರೆ ಸಖತ್ ಇಷ್ಟ, ದೊಡ್ಡ ಮಗಳಿಗೆ. ಅವಳಿಗೆ ಇನ್ನೊಂದ್ ಸ್ವಲ್ಪ ಬೂಂದಿ ಪಾಯಸ ಮಾಡಮ್ಮ ಅಂತ ಇರ್ತಾಳೆ. ಬೂಂದಿ ಅಂದ್ರೆ ಸಬ್ಬಕ್ಕಿ ಪಾಯಸ ಮಾಡು ಅಂತ ಕೇಳ್ತಾ ಇರ್ತಾಳೆ ಅವಳು ಯಾವಾಗ್ಲೂ. ಅದಕ್ಕೋಸ್ಕರ
ಮಾಡ್ತೀನಮ್ಮ ಮಾಡ್ತೀನಿ ಅಂತ ಹೇಳ್ತಾ ಇರ್ತೀನಿ. ಆದ್ರೆ ನಮ್ಗೆಲ್ಲ ಹಾಲ್ ಕಿರಿ ಈ ತರನೇ ಇಷ್ಟ ಆಗೋದ್ರಿಂದ ಶಾವ್ಗೆದು ಇದನ್ನೇ ಮಾಡ್ತಾ ಇದ್ದೀನಿ ಇವಾಗ. ಈ ಹಾಲ್ ಖೀರ್ ಮಾಡೋದನ್ನ ನನ್ನ ಫ್ರೆಂಡ್ ಹೇಳ್ಕೊಟ್ಟಿದ್ಲು ಲವಿ ಅಂತ. ಅವಳು ತುಂಬಾ ಚೆನ್ನಾಗಿ ಮಾಡೋಳು. ಮತ್ತೆ ಆ ಕಡೆ ನಾರ್ತ್ ಇಂಡಿಯನ್ಸ್ ಏನಂದ್ರೆ ಯಾವ್ದಾದ್ರು ಒಂದ್ ಸ್ವೀಟ್ ಬೇಕೇ ಬೇಕಿರ್ತಿತ್ತು ಮಧ್ಯಾಹ್ನ ಟೈಮ್. ಯಾವ್ದಾದ್ರು ಸ್ವೀಟ್ ಮಾಡಿದ್ರೆ ಅವರು ಖೀರೆಲ್ಲ ಜಾಸ್ತಿ ಇಲ್ಲಾಂದ್ರೆ ಲಡ್ಡು ಗಿಡ್ಡು ಎಲ್ಲ ಮಾಡ್ಕೊಂಡ್ಬಿಟ್ಟಿರೋರು ಬೇರೆ ಬೇರೆ ತರ ಎಲ್ಲ. ಅವಾಗ ನಾನು ಅವಳ ಹತ್ರ ಅವಾಗ ಸಿಂಗಲ್ ಆಗಿದ್ದೆ. ಸಣ್ಣ ಪಾಪು ಇತ್ತು ಅಷ್ಟೇ, ಯಾರು ಅಷ್ಟೊಂದೇನು ಕೆಲಸ ಏನು ಇರ್ತಿರ್ಲಿಲ್ಲ, ಕೆಲ್ಸಕ್ಕೆ ಕೂಡ ಬರೋರು. ಅದಕ್ಕೋಸ್ಕರ ಏನು ಕೆಲಸ ಇರ್ತಿರ್ಲಿಲ್ಲ ನನಗೆ. ಎಲ್ಲ ಕೆಲಸ ಮುಗಿದ್ಮೇಲೆ ಎಲ್ಲ ಓದ್ಕೆ ಕುತ್ಕೊಂತಿದ್ವಿ, ಇಲ್ಲಾದ್ರೆ ಅವ್ರ ಮನೆಗೆಲ್ಲ ಹೋಗ್ತಾ ಇದ್ವಿ, ಅವ್ರು ನಮ್ಮ ಮನೆಗೆ ಬರೋರು, ಹಂಗ್ ಮಾಡ್ತಾ ಇದ್ವಿ. ಮನೇಲೆ ಮಿಲ್ಕ್ ಮೇಡ್ ಇತ್ತು, ಅದನ್ನ ಕೂಡ ಯೂಸ್ ಮಾಡ್ಕೊಂಡು ನಾನು ಇವತ್ತು ಪಾಯಸ ಮಾಡಿದ್ದೆ. ತುಂಬಾನೇ ಟೇಸ್ಟಿಯಾಗಿ ಬಂದಿತ್ತು. ತುಂಬಾನೇ ಹದ ನೀಟಾಗಿ ಚೆನ್ನಾಗಿ ಬಂದಿತ್ತು ತಿನ್ನಕ್ಕೆ ಕೂಡ. ಪಾಪು ಇದೆಲ್ಲ ತಿನ್ನಲ್ಲ, ಪಾಯಸ ತಿಂತಾನೆ, ಆದ್ರೆ ಪಲಾವ್ ತಿನ್ನಲ್ಲ ಅಲ್ವಾ, ಅದಕ್ಕೋಸ್ಕರ ಅವನಿಗೆ ಬಾಕ್ಸ್ ಪ್ರಿಪೇರ್ ಮಾಡ್ಬೇಕು ಅಂದ್ಬಿಟ್ಟು ನಾನು ಗೋಧಿ ದೋಸೆ ಮಾಡಿದ್ದೆ. ಮನೇಲಾದ್ರೆ ಪಾಯಸ ತಿನ್ಕೊಂಡ್ಬಿಟ್ಟೇ ಇರ್ತಿದ್ದ, ಆದ್ರೆ 2 ಬಾಕ್ಸ್ ಪ್ರಿಪೇರ್ ಮಾಡ್ಬೇಕಲ್ವಾ, ಅದಕ್ಕೋಸ್ಕರ ಸ್ನಾಕ್ಸ್ ಲಂಚು 2 ತಿನ್ಬೇಕು. ಅವನಿಗೂ ಕೂಡ ಪಾಯಸ ಇಷ್ಟ, ಅದಕ್ಕೆ ಆಕ್ಟಿಂಗ್ ಮಾಡ್ತಾ ಇದ್ದಾನೆ. ಅಷ್ಟ್ರಲ್ಲಿ ನನ್ನ ಮಗಳು ಕೂಡ ಟ್ಯೂಷನಿಗೆ ಹೋಗಿದ್ದವಳು ಬಂದ್ಲು. ಅವಳು ಕೂಡ ಇವಾಗ ರೆಡಿ ಮಾಡ್ಬೇಕು ಸ್ಕೂಲಿಗೆ ಹೋಗ್ಲಿಕ್ಕೆ. ಬೆಳಗಿನ ಟೈಮ್ ಅಂತೂ ತುಂಬಾನೇ ಬ್ಯುಸಿ ಆಗ್ಬಿಟ್ಟಿರ್ತೀನಿ. ಒಂದೊಂದ್ ರೆಕಾರ್ಡ್ ಮಾಡ್ಕೊಳಕಾದ್ರೆ ಒಂದೊಂದ್ ರೆಕಾರ್ಡ್ ಮಾಡ್ಕೊಳಕ್ ಆಗ್ತಾನೆ ಇರಲ್ಲ, ಅಷ್ಟು ಬಿಸಿ ಇರ್ತೀನಿ. ಅದಾದ್ಮೇಲೆ ಅವ್ರು ಹೋದ್ಮೇಲೆ ರೆಕಾರ್ಡ್ ಮಾಡ್ಕೊಳ್ಳೋಣ ಅನ್ಕೊಂತೀನಿ. ಮನೆ ಕ್ಲೀನ್ ಮಾಡೋದು, ಪಾತ್ರೆ ತೊಳೆಯೋದೆಲ್ಲ ಅದಂತೂ ಮರ್ತೇ ಹೋಗಿರುತ್ತೆ. ಅದಾದ್ಮೇಲೆ ನೋಡಿ ಎಷ್ಟ್ ಚೆನ್ನಾಗ್ ಬಂದನೋ ಬಾವ ಬಂದನೋ ಡ್ಯಾನ್ಸ್ ಮಾಡ್ತಾ ಇದ್ದಾನೆ. ಅಷ್ಟು ಚೆನ್ನಾಗ್ ಮಾಡ್ತಾನೆ. ರೆಕಾರ್ಡ್ ಮಾಡ್ಕೊಳಕ್ ಹೋದ್ರೆ ಮಾಡಲ್ಲ, ಅವನಿಗೆ ಬೋರ್ ಆಗ್ಬಿಡುತ್ತೆ, ಅಷ್ಟೇ ಮಾಡ್ತಾ ಇರ್ತಾನೆ. ಅದಕ್ಕೋಸ್ಕರ ನಾನು ಅದನ್ನು ಕೂಡ ನಾನು ನಿಮ್ ಜೊತೆ ಶೇರ್ ಮಾಡೋಣ ಅಂತ ರೆಕಾರ್ಡ್ ಮಾಡಿದೆ. ಅವನಿಗೆ ಹೇರ್ ಚೆನ್ನಾಗಿಲ್ಲ, ಕರ್ಲಿ ಆಗಿದ್ರು ಪರವಾಗಿಲ್ಲ, ಒಂದ್ ಸ್ವಲ್ಪ ಬೆಳೆದ್ ಬಿಟ್ರೆ ಈ ತರ ನಿಗುತ್ಕೊಂಡ್ಬಿಟ್ಟಿರ್ತದೆ. ಅದಕ್ಕೆ ನಮ್ಮ ಮನೆಯವ್ರು ಬೇಗನೆ ಹೇರ್ ಕಟ್ ಎಲ್ಲ ಮಾಡಿಸ್ಬಿಡ್ತಾರೆ. ಅವನಿಗೆ ಹೇರ್ ಕಟ್ ಕೂಡ ಮಾಡಿಸ್ಕೊಂಡ್ ಬಂದಿದ್ರು ಅವಾಗ್ಲೇ. ಅದಾದ್ಮೇಲೆ ಪಲಾವ್ ಕೂಡ ರೆಡಿ ಆಯ್ತು. ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗ್ ಬಂದಿದೆ ಅಂತ. ಬೀಟ್ರೂಟ್ ಎಲ್ಲ ಕಲರ್ ಚೇಂಜ್ ಆಗಿರುತ್ತಲ್ವಾ, ಸ್ವಲ್ಪ ಅದೆಲ್ಲ ಚೆನ್ನಾಗ್ ಕಾಣಿಸ್ತಾ ಇರುತ್ತೆ. ಟೇಸ್ಟ್ ಕೂಡ ಸಖತ್ತಾಗಿತ್ತು. ಬಾಕ್ಸ್ ಎಲ್ಲ ಪ್ರಿಪೇರ್ ಮಾಡಾದ್ಮೇಲೆ ಇಲ್ಲಿ ತಿನ್ನಕ್ಕೆ ನಾನು ದೋಸೆನ ಹಾಕ್ತಾ ಇದ್ದೀನಿ. ಇವಾಗ ಬಿಸಿ ಬಿಸಿನೇ ಆಗ್ಬೇಕು, ಆರೋದ್ರು ತಿನ್ನಲ್ಲ, ಬಿಸಿ ಬಿಸಿ ಕೊಡಮ್ಮ ಅಂತ ಹೇಳ್ತಾ ಇರ್ತಾರೆ. ಅದಕ್ಕೆ ಎಲ್ಲ ಪ್ರಿಪೇರ್ ಮಾಡಿ ನಾನು ಇವಾಗ ಬಾಕ್ಸ್ ಎಲ್ಲ ರೆಡಿ ಮಾಡ್ತಾ ಇದ್ದೀನಿ. ನಮ್ ಚೋಟುಗೆ ಒಂದ್ ಸ್ವಲ್ಪ ಎಕ್ಸ್ಟ್ರಾ ಜಾಸ್ತಿನೇ ಹಾಕಕ್ಕೆ ನಾನು ಇಷ್ಟಪಡ್ತೀನಿ. ಯಾಕಂದ್ರೆ ಮನೇಲಿ ಅವಳು ಅಷ್ಟು ಈಸಿಯಾಗಿ ತಿನ್ನಲ್ಲ, ಒಂದೊಂದ್ ಗಂಟೆ ಟಿವಿ ನೋಡ್ಕೊಂಡು ತಿನ್ಬೇಕಾಗಿರುತ್ತೆ. ಸ್ಕೂಲಲ್ಲಿ ಆದ್ರೆ ಎಲ್ಲ ಫಿನಿಶ್ ಮಾಡ್ಕೊಂಡ್ ಬರ್ತಾಳೆ, ಅದಕ್ಕೋಸ್ಕರ ನಾನು ಸ್ವಲ್ಪ ಎಕ್ಸ್ಟ್ರಾನೇ ಹಾಕ್ಬಿಟ್ಟಿರ್ತೀನಿ. ಅದಾದ್ಮೇಲೆ ಪಾಪು ಕೂಡ ತಿಂಡಿ ಮಾಡಿಸ್ಕೊಂಡು ಆಮೇಲೆ ಡ್ರೆಸ್ ಚೇಂಜ್ ಮಾಡೋಣ ಅಂದ್ಬಿಟ್ಟು ಪಾಪುಗೆ ತಿಂಡಿ ತಿನ್ನಿಸ್ತಾ ಇದ್ದೀನಿ. ಸ್ಕೂಲಲ್ಲಾದ್ರೆ ಅವರೇ ಎಲ್ಲ ತಿನ್ಕೊಂಡು ಎಲ್ಲ ಫುಲ್ ಫಿನಿಶ್ ಮಾಡ್ಕೊಂಡು ಬಂದಿರ್ತಾರೆ. ಮನೇಲಾದ್ರೆ ಇವನು ಇನ್ನ ನಾನ್ ತಿನ್ನಿಸ್ಬೇಕು ಒಂದ್ ಸ್ವಲ್ಪ. ಆದ್ಮೇಲೆ ಸ್ವಲ್ಪ ಬಟ್ಟೆ ಎಲ್ಲ ಫೋಲ್ಡ್ ಮಾಡಕೊಳ್ಳೋದಿತ್ತು, ಫೋಲ್ಡ್ ಎಲ್ಲ ಮಾಡಿ ಜೋಡಿಸ್ಕೊಂಡೆ. ಫೋಲ್ಡ್ ಮಾಡಕ್ಕೆ ಅಂತಾನೆ ನಾನು ಮಾರ್ನಿಂಗೇ ಎಲ್ಲ ಕೆಲಸ ಮಾಡ್ಕೊಳ್ಳೋದು ಫ್ರೆಂಡ್ಸ್. ಸಂಜೆ ತಗೊಂಬಂದು ಇಟ್ಟಿದ್ರು ಆ ಕಡೆ ರೂಮಲ್ಲಿ ಯಾರು ಇರಲ್ಲ ಅಲ್ವಾ, ಒಂದ್ ರೂಮಲ್ಲಿ ಯಾರು ಬಂದ್ರೆ ಮಾತ್ರ ಯೂಸ್ ಮಾಡೋದು. ಅಲ್ಲೇ ಬೆಡ್ ಮೇಲೆ ಹಾಕ್ಬಿಟ್ಟಿರ್ತೀನಿ. ಅದಾದ್ಮೇಲೆ ನಾನು ಮಾರನೇ ಬೆಳಿಗ್ಗೆ ಎಲ್ಲ ಜೋಡಿಸ್ಕೊಂಡು ಒಂದ್ ಕಡೆಯಿಂದ ಕೆಲಸ ಎಲ್ಲ ಮುಗಿಸ್ಕೊಂಡ್ ಬರ್ತೀನಿ. ವಾಷಿಂಗ್ ಮಿಷಿನ್ ಕೂಡ ಬಟ್ಟೆ ಆನ್ ಮಾಡ್ಕೊಂಡಿದ್ದೆ. ನಾನು ವಾಷಿಂಗ್ ಮಿಷಿನ್ ಎಷ್ಟು ವರ್ಷ ಆಯ್ತು ಗೊತ್ತಾ, ನನ್ನ ಅಮ್ಮಗೆ ಎಷ್ಟು ವರ್ಷ, 9 months 10 months ಅಲ್ಲಿ ಇದ್ದಾಗ ತಗೊಂಡಿದ್ದು. ಇವಾಗ 9 years ಆಗಿದೆ ಫ್ರೆಂಡ್ಸ್. ಒಂದ್ಸರಿನೂ ಅದು ರಿಪೇರಿ ಅಂತಾನೆ ಬಂದಿಲ್ಲ, ಅಷ್ಟು ಚೆನ್ನಾಗಿ ವರ್ಕ್ ಮಾಡ್ತಾ ಇದೆ. ಹೇಳ್ಬೇಕು ಅಂತ ಅಂದ್ರೆ ಫ್ರಂಟ್ ಲೋಡ್ ಚೆನ್ನಾಗಿರಲ್ಲ, ಟಾಪ್ ಲೋಡೇ ಓಕೆ ಅಂತ ನಮ್ಮ ಮನೆಯವ್ರು ಯಾವಾಗ್ಲೂ ನಂಗೆ ಪ್ರಿಫರ್ ಮಾಡ್ತಿರ್ತಾರೆ. ಹೌದು, ಹಂಗೇನೆ ನನ್ನ ಮನೆದು ಅಷ್ಟೇ. ಫ್ರಂಟ್ ಲೋಡ್ ತಗೊಂಡಿಲ್ಲ, ನಾನು ಟಾಪ್ ಲೋಡೇ ತಗೊಂಡಿರೋದು. ಹಳೇದಲ್ವಾ ಅವಾಗ ತಗೊಂಡಿದ್ದು. ತುಂಬಾನೇ ಚೆನ್ನಾಗಿ ಓಡ್ತಾ ಇದೆ. ಅದಾದ್ಮೇಲೆ ಸ್ವಲ್ಪ ಪಾತ್ರೆಗಳೆಲ್ಲ ಇತ್ತು, ಹೋದ್ಮೇಲೆ ಎಲ್ಲ ಕ್ಲೀನ್ ಮಾಡ್ಕೊಂಡೆ, ಗ್ಯಾಸ್ ಎಲ್ಲ ಕ್ಲೀನ್ ಮಾಡ್ಕೊಂಡೆ. ಯಾವಾಗ್ಲೂನು ಇವಾಗ ಏನ್ ಮಾಡ್ಕೊಂಡ್ಬಿಟ್ಟಿರ್ತೀನಿ ಅಂದ್ರೆ, ಸ್ವಲ್ಪ ಟೈಮ್ ಉಳ್ಸಕ್ಕೆ ಅಂದ್ಬಿಟ್ಟು ನಾನು ಬೆಳಿಗ್ಗೆನೆ ಸಾಂಬಾರೆಲ್ಲ ಇಲ್ಲ ಅಂತಂದ್ರೆ ನಾನು ಬೆಳಿಗ್ಗೆನೆ ಮಾಡ್ಕೊಳಕ್ಕೆ ಟ್ರೈ ಮಾಡ್ತೀನಿ. ಅದೆಲ್ಲ ಮುಗ್ಸಾದ್ಮೇಲೆ ನಮ್ಮ ಮನೆಯವ್ರು ಕೂಡ ರೆಡಿ ಆದ್ರು ಡ್ಯೂಟಿಗೆ. ಅವ್ರಿಗೆ ಕೂಡ ನಾನು ಪಲಾವ್ ಪಾಯಸ ಎಲ್ಲ ಹಾಕೊಟ್ಟಿ
ಅವ್ರನ್ನ ಕೂಡ ಕಳ್ಸ್ಕೊಟ್ಟಾದ್ಮೇಲೆ ಆರಾಮ್ ನನ್ಗೆ 2 ಗಂಟೆವರೆಗೂ ನನ್ಗೆ ಯಾರು ಡಿಸ್ಟರ್ಬ್ ಮಾಡಲ್ಲ ಮನೇಲಿ. ನನ್ನ ಪಾಡಿಗೆ ನಾನು ನಂದು ಏನೇನ್ ಕೆಲಸ ಇರುತ್ತೆ, ವಿಡಿಯೋ ಎಡಿಟಿಂಗ್ ಆಗಿರ್ಬೋದು, ವಾಯ್ಸ್ ಕೊಡೋದಾಗಿರ್ಬೋದು ಮಾಡ್ಕೊಂತೀನಿ. ಇವಾಗ ನಾನು ನನ್ನ ತಮ್ಲೈನಲ್ಲಿ ನೀವು ನೋಡಿರೋ ಹಾಗೆ ಬಂಗಿಗೆ ನಾನು ಮನೆ ಮದ್ದನ್ನ ಹೇಳ್ಕೊಡ್ತೀನಿ. ನನಗೂ ಕೂಡ ತುಂಬಾನೇ ಇತ್ತು. ನನ್ನ ದೊಡ್ಡ ಮಗಳು ನಂಗೆ ಡೆಲಿವರಿ ಆಯ್ತಲ್ವಾ, ಅವಾಗ್ಲೇನೆ ಒಂದ್ ಸ್ವಲ್ಪ ನನಗೆ ಬಂಗೆಲ್ಲ ಆಗ್ಬಿಟ್ಟಿತ್ತು. ನಾನು ಒಂದ್ ಸ್ವಲ್ಪ ಮನೆ ಮದ್ದೆಲ್ಲ ನಮ್ಮಮ್ಮ ಹೇಳಿದ್ರು ನನ್ಗೆ, ಅದನ್ನ ನಾನು ಟ್ರೈ ಮಾಡ್ತಾ ಇದ್ದೆ. ಆಲೂಗಡ್ಡೆನ ತುರಿದ್ಬಿಟ್ಟು ರಸ ತಗೊಬೇಕು, ಇಲ್ಲಾಂದ್ರೆ ಅದು ತುರ್ದಿರ್ತಿರಲ್ಲ ಅದನ್ನು ಕೂಡ ಹಾಗೇನೆ ಹಿಂಡ್ಕೊಂಡು ಕೂಡ ತಗೊಬಹುದು, ಇಲ್ಲಾಂದ್ರೆ ಮಿಕ್ಸಿ ಮಾಡಿ ಕೂಡ ತಗೊಬಹುದು. ಈ ತರ ತುರ್ಕೊಂಡು ಹಿಂಡಿದ್ರೆ ಅದು ರಸ ಬರುತ್ತೆ, ಅದನ್ನ ನಾವು ಯೂಸ್ ಮಾಡ್ಕೊಬೇಕಾಗುತ್ತೆ. ಅದಾದ್ಮೇಲೆ ಅದಕ್ಕೇನೆ ಒಂದು 2 ಹನಿ ಆಗಷ್ಟು ಇದು ನಿಂಬೆ ರಸ ಹಾಕೊಬೇಕು, ಮತ್ತೆ ಇನ್ನ ಒಂದು 1/4 ಸ್ಪೂನ್ ಆಗಷ್ಟು ಹನಿನ ಯೂಸ್ ಮಾಡ್ಕೊಂಡು ನಾವು ಅದನ್ನ ಮಿಕ್ಸ್ ಮಾಡಿ ಒಂದು 2 ರಿಂದ 3 ನಿಮಿಷ ಇಡ್ಬೇಕಾಗುತ್ತೆ. ಅದು ಇನ್ನ ರಸ ಎಲ್ಲ ಬಿಟ್ಕೊಳ್ಳುತ್ತೆ, ಅಲ್ಲಿವರೆಗೆ ನಾವು ಅದನ್ನ ಇಡ್ಬೇಕಾಗುತ್ತೆ. ನೋಡ್ತಾ ಇರ್ಬೋದು, ತುರಿದ್ರೇನೆ ಅಷ್ಟೊಂದು ರಸ ಬರ್ತಾ ಇದೆ. ನೀವೇನ್ ಮಿಕ್ಸಿ ಮಾಡ್ಕೊಳ್ಳೋ ಅವಶ್ಯಕತೆ ಇರಲ್ಲ. ಇದನ್ನ ನೀವು 2 ದಿನಕ್ಕೊಂದ್ಸರಿನಾರು ಯೂಸ್ ಮಾಡ್ಬೋದು, ಡೈಲಿನಾರು ಯೂಸ್ ಮಾಡ್ಬೋದು, ಏನು ಸೈಡ್ ಎಫೆಕ್ಟ್ಸ್ ಇರಲ್ಲ. ನಾನ್ ಕೂಡ ನನ್ನ ಟೈಮ್ ಆದಾಗೆಲ್ಲ ನಾನು ಯೂಸ್ ಮಾಡ್ತಾ ಇರ್ತೀನಿ. ನನ್ಗೆ ಆಲ್ರೆಡಿ ಸ್ವಲ್ಪ ಕಲೆಗಳು ಕೂಡ ಇತ್ತು, ಅದೆಲ್ಲ ಹೋಗಿದೆ. ಮತ್ತೆ ಇದು ಬಂಗಂತೂ ಇತ್ತು, ಮೂಗಲ್ಲಿತ್ತು, ಕೆನ್ನೆ ಮೇಲೆಲ್ಲ ಇತ್ತು, ಅದೆಲ್ಲ ಹೋಗಿದೆ. ಇವಾಗ ನೋಡಿ ಮತ್ತೆ ಒಂದ್ ಸ್ವಲ್ಪ ಲೈಟ್ ಆಗಿ ಕಾಣಿಸ್ತಾ ಇತ್ತು, ಯಾಕಂದ್ರೆ ನಾನು ದಸರಾ ಟೈಮಲ್ಲೆಲ್ಲ ಓಡಾಡಿ ತುಂಬಾನೇ ಸನ್ಬರ್ನ್ ಎಲ್ಲ ಆಗಿತ್ತು. ಅದಕ್ಕೋಸ್ಕರ ನಾನು ಅದನ್ನ ಮತ್ತೇನೆ ಮಾಡ್ಕೊಳಕ್ಕೆ ಅಂದ್ಬಿಟ್ಟು ಮಾಡ್ತಾ ಇದ್ದೆ. ಅವಾಗ ಅನ್ನಿಸ್ತು ನನ್ಗೂ ಯಾಕೆ ಕೂಡ ನಾನು ವಿಡಿಯೋ ಮಾಡಿ ತೋರಿಸ್ಬಾರ್ದು ಅಂತ. ಅದಕ್ಕೋಸ್ಕರ ನಾನು ನಿಮ್ಗೂ ಕೂಡ ಹೇಳ್ತಾ ಇದ್ದೀನಿ, ಈ ತರ ಅಪ್ಲೈ ಮಾಡಿ ಒಂದ್ 10 to 15 ಏನು ಬೇಗ ನಮಗೆ ರಿಸಲ್ಟ್ ಸಿಗುತ್ತೆ, ತುಂಬಾನೇ ಬೇಗ ಹೋಗುತ್ತೆ ಅಂತ ಹೇಳ್ಬೋದು. ಅದು ಹಚ್ಚಿದಲ್ದನೆ ನೋಡ್ತಾ ಇರ್ಬೋದು, ಆಲೂಗಡ್ಡೆನ ತುರ್ಕೊಂಡಿರ್ತೀವಲ್ವಾ, ಅದನ್ನೇ ನಾವು ಎಲ್ಲಿ ಎಲ್ಲಿ ಬಂಗಾಗಿದೆ ಅಲ್ಲಿಗೆನೆ ಒಂದ್ ಸ್ವಲ್ಪ ಟೈಮು ಅದನ್ನ ಇಟ್ಕೊಂಡ್ರೆ ತುಂಬಾನೇ ಒಳ್ಳೆ ರಿಸಲ್ಟ್ ಬರುತ್ತೆ. ನಾನ್ ಕೂಡ ಅದನ್ನ ಮಾಡ್ತಾ ಇದ್ದೀನಿ, ನೀವು ಕೂಡ ಮಾಡಿ. ನಿಜವಾಗ್ಲೂ ಮುಖದಲ್ಲಿರೋ ಕಪ್ಪು ಕಲೆಗಳಾಗಿರ್ಬೋದು, ಬಂಗಾಗಿರ್ಬೋದು, ಬಂಗು ಮೇನ್ ಇಂಪಾರ್ಟೆಂಟ್. ಒಂದ್ಸರಿ ಬಂದ್ಬಿಟ್ರೆ ಅದು ಹೋಗೋದೇ ಕಷ್ಟ ಅಂತ ಅನ್ಸ್ಬಿಡುತ್ತೆ. ಅಯ್ಯೋ ಎಷ್ಟ್ ಚೆನ್ನಾಗಿರೋ ಫೇಸ್ ಹಿಂಗೆ ಹಾಳಾಯ್ತಲ್ಲಪ್ಪ ಅಂತ ಅನ್ಸ್ಬಿಡುತ್ತೆ. ಅದಕ್ಕೋಸ್ಕರ ಇದನ್ನ ನೀವು ಒಂದ್ಸರಿ ಟ್ರೈ ಮಾಡಿ. ಇವಾಗ ನಾವು ಹಾಸ್ಪಿಟಲ್ಸ್ಗೂ ಹೋಗ್ತಿವಿ, ತೋರ್ಸ್ಕೊಂತೀವಿ, ಕ್ರೀಮ್ಸ್ ಎಲ್ಲ ಹಚ್ತೀವಿ, ಅದು ಹೋಗಲ್ಲ, ಯಾಕಂದ್ರೆ ಸೈಡ್ ಎಫೆಕ್ಟ್ಸ್ ಆಗ್ಬಿಡುತ್ತೆ, ಇಲ್ಲಾಂದ್ರೆ ರೆಡ್ ಆಗ್ಬಿಟ್ಟಿರುತ್ತೆ. ನನಗಂತೂ ಯಾವ್ದೇ ಒಂದು ಆಯಿಂಟ್ಮೆಂಟ್ ಹಚ್ಚಿದ್ರು ಏನೂ ಆಗಲ್ಲ, ನನಗೆ ರೆಡ್ ಆಗ್ಬಿಡುತ್ತೆ. ಒಂದಿನ ಹಚ್ಚಿದ ತಕ್ಷಣ ರೆಡ್ ಆಗ್ಬಿಡುತ್ತೆ. ನಾನು ತುಂಬಾ ಕಡೆ ತೋರ್ಸ್ಕೊಂಡಿದೀನಿ, ನನ್ಗಾದಾಗ್ಲೂ ಕೂಡ ನನಗೆ ಯಾವ್ದು ಅಡ್ಜಸ್ಟ್ ಆಗಲ್ಲ ಆ ತರ ಔಷಧಿಗಳೆಲ್ಲ. ಅದಕ್ಕೋಸ್ಕರ ನಾನು ಮನೇಲೆ ಏನಾಗತ್ತೆ ಅದನ್ನ ಮಾಡ್ಕೊಂತಾ ಇರ್ತೀನಿ. ಇನ್ನ ಮುಂದೆ ಬರೋ ದಿನಗಳಲ್ಲಿ ನಾನು ಇನ್ನ ಫೇಸ್ ಪ್ಯಾಕ್ ಏನೇನ್ ಹಾಕೊಬಹುದು ಅಂತ ಎಲ್ಲ ನಿಮ್ ಜೊತೆ ಶೇರ್ ಮಾಡ್ಕೊಂತೀನಿ. ಬಂಗಿಗೆ ಇದು ಬೆಸ್ಟ್ ಹೋಮ್ ರೆಮಿಡಿ ಅಂತಾನೆ ಹೇಳ್ಬೋದು. ನೀವು ಕೂಡ ಟ್ರೈ ಮಾಡಿ ನೋಡಿ. ಇವಾಗ ನಾನು ಒಂದು 10 to 15 ಮಿನಿಟ್ಸ್ ಅದನ್ನ ಮುಖಕ್ಕೆ ಹಚ್ಕೊಂಡೇನೆ ಮನೆ ಕೆಲಸ ಎಲ್ಲ ಮಾಡ್ಕೊಂಡೆ. ಈ ತರ ಡ್ರೈ ಆಗುತ್ತೆ, ಅದು ಹಾಕೊಂಡ್ಮೇಲೆ ಈ ತರ ಡ್ರೈ ಆಗ್ಬಿಡುತ್ತೆ. ಅದಾದ್ಮೇಲೆ ಅದನ್ನ ನೀವು ತೆಗೆದ್ಬಿಟ್ಟು ಫೇಸ್ ವಾಶ್ ಮಾಡ್ಕೊಬಹುದು. ನೋಡ್ತಾ ಇರ್ಬೋದು ಕ್ಲಿಯರ್, ಎಷ್ಟ್ ಚೆನ್ನಾಗಿ ಕ್ಲಿಯರ್ ಆಗಿ ಕಾಣಿಸುತ್ತೆ ಫೇಸ್ ಅಂತ. ಕಲರ್ ಕೂಡ ಅಷ್ಟೇ ಶೈನಿಂಗ್ ಕೊಡುತ್ತೆ ಫೇಸ್ ಅಲ್ಲಿ. ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ ನೀವೇ ಅದನ್ನ ಅಬ್ಸರ್ವ್ ಮಾಡ್ಬೋದು, ಗೊತ್ತಾಗುತ್ತೆ. ಬರ್ತಾ ಬರ್ತಾ ಅದು ಡಲ್ ಆಗಿ ಹೋಗುತ್ತೆ. ಅದಾದ್ಮೇಲೆ ನಾನು ಪೂಜೆ ಕೂಡ ಮಾಡ್ಕೊಂಡು ಸ್ಟಾರ್ಟ್ ಮಾಡ್ಕೊಂಡೆ.
ಇದಾಗಿತ್ತು ಫ್ರೆಂಡ್ಸ್ ನನ್ನ ಇವತ್ತಿನ ವಿಡಿಯೋ. ನನ್ನ ವಿಡಿಯೋಸ್ ನಿಮಗೆ ಇಷ್ಟ ಆಗ್ತಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ವಿಡಿಯೋಸ್ನ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬೈ ಬಾಯ್.